ಪಾಲಕ್ ಪೋಷಕರು ಇವತ್ತು ತುಂಬಾ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮಕ್ಕಳು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಮೊಬೈಲ್ಗಳು ಬಳಕೆ ಮಾಡಿ ಅಪ್ಪ ಅಮ್ಮನ ಮೊಬೈಲ್ ದುರ್ಬಳಕೆ ಆಗಿ ಆನ್ಲೈನ್ ಗೇಮ್ ಇರಬಹುದು, ಜೂಜಾಟ ಇರಬಹುದು, ಜೊತೆಗೆ ಸ್ನೇಹ ಪ್ರಸಂಗಗಳು, ಅಲ್ಲಿ ಏನಾದರೂ ಮನಸ್ತಾಪ ಬಂತು ಅಂದ್ರೆ ದ್ವೇಷದ ಒಂದು ಮನೋಭಾವ, ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಕಾಣ್ತಾ ಇದ್ದಾವೆ. ಆದರೆ ಇದನ್ನ ನಿರ್ಲಕ್ಷಿಸಿ ಪಾಲಕ್ ಪೋಷಕರು ಎಲ್ಲೋ ಎಡುತ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ಮಕ್ಕಳನ್ನ ಹೊರಗಡೆ ಆಟಗಳನ್ನ ಆಡಿಸೋದಾಗ್ಲಿ, ಗ್ರೌಂಡಿಗೆ ಅಥವಾ ಪಾರ್ಕಿಗೆ ಇಂತಲ್ಲಿ ಕರ್ಕೊಂಡೋಗಿ ಅವ್ರನ್ನ ಎಂಗೇಜ್ ಮಾಡಬೇಕಾಗತ್ತೆ. ಇಲ್ಲವಾದಲ್ಲಿ ಅವರು ಬರೀ ಮೊಬೈಲಲ್ಲಿ ಮುಳುಗಿ ಇವತ್ತಿನ ದಿನ ಅನೇಕ ಎಡವಟ್ಟಿಗೆ ಕಾರಣ ಆಗ್ತಾ ಇದೆ. ತಂದೆ ತಾಯಿಗಳು ದೇಹ ದಂಡನೆ, ವ್ಯಾಯಾಮ ಇಂಥದ್ರ ಕಡೆ ಸ್ವಲ್ಪ ಒಂದಷ್ಟು ಉತ್ತೇಜನ ಕೊಟ್ಟು ಆ ಮಕ್ಕಳಿಗೆ ತೊಡಗಿಸ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಪ್ರೇರಣೆ ಎಬ್ಬಿಸಬೇಕಾಗತ್ತೆ. ಇಲ್ಲವಾದಲ್ಲಿ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿ ಇವತ್ತು ಅನೇಕ ಘಟನೆಗಳಿಗೆ ಭಾಗಿಯಾಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ಕ್ಯಾಂಪ್ಸ್ ನಾವು ಒಂದು ಮಾರ್ಗಸೂಚಿಯನ್ನ ಪಾಲಕ್ ಪೋಷಕರಿಗೆ ಬಿಡುಗಡೆ ಮಾಡಿದ್ದೇವೆ.